ಎಷ್ಟಿತ್ತು ನೋಡು ಗಲೀಜಲ್ಲಿ ಮಹಾರಾಷ್ಟ್ರ ಬೆಳಗ್ಗೆಯಿಂದ ಅದೇ ಸರೋಯ್ತು. ತಿರ್ಗಾ ಮಾಡಬೇಡ ಅಲ್ಲಿ ಸುಮ್ಮನೆ ಅಲ್ಲಿ. ಗೈಸ್ ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ, ಶುಭ ದಿನ. ಎಷ್ಟೈತೆ ಹೇರ್ ಕಟ್ ಹೋಗೋಣ ಅಂದ್ಕೊಂಡೆ, ಮೂಡಿಲ್ಲ ಇವತ್ತು. ಓಕೆ, ಸೊ ಮೇ ಬಿ ನಾಳೆಲ್ಲ ನಡೆದು ಮಾಡಿಸ್ತೀನಿ. ನಿಮಗೂ ನಿಮ್ಮ ಮನೇಲಿ ಕಾಟ ಕೊಡ್ತಾರೆ ಗೈಸ್ ಈ ಥರ. ಭಾನುವಾರ ಆದರೆ ಮನೆಗೆ ಕ್ಲೀನ್ ಮಾಡು, ಧೂಳು ಹೊಡಿ, ಕಸ ಗುಡಿಸು ಅಂತ ಎಲ್ಲ. ವಾರ ವಾರ ಮಾಡಿದ್ರು ಮರ್ಯಾದೆ ಇಲ್ಲ ಗೈಸ್ ಮನೇಲಿ. ಬೈಸ್ಕೊಡೋದು ತಪ್ಪಿಲ್ಲ ನನಗೆ, ಏನು ಮಾಡ್ತೀರ. 11:30 ಹೊರಗಡೆ ಹೋಗ್ಬೇಕು, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಆದರೆ ಒಂದು ಸ್ವಲ್ಪ ಏನೋ ಪ್ಲ್ಯಾನ್ ಮಾಡಿದ್ದೀನಿ, ವಿಡಿಯೋ ಕಂಟೆಂಟ್ ಏನೇನು ಮಾಡ್ಬೇಕಂತಲ್ಲ ಅದು ಸ್ವಲ್ಪ ಲಿಸ್ಟ್ ಮಾಡಿ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಿಡೋದು. ನೋಡ್ತೀವಿ. ಇನ್ನು ಏರ್ಗಟ್ಗೆ ಹೋಗೋಣ ಅನಿಸ್ತಾ ಇದೆ. ಹೋಗಿ ಕನ್ನಡಿ ಮುಂದೆ ನಿಂತ್ಕೊತೀನಿ. ಚೆನ್ನಾಗಿ ಕಾಣಿಸ್ತೀವಿ, ಓಕೆ. ಚೆನ್ನಾಗಿ ಕಾಣಿಸಿಲ್ಲ ಅದೇ ಹೋಗಿ ಏರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ದಾಡಿ ಜಾಸ್ತಿ ಆಗ್ಬಿಟ್ಟಿದೆ. ಅದೇನು ಬೆಳೆಯುತ್ತೆ ಅದು ಬೇಗನೆ ಬೆಳೆದ್ಬಿಡುತ್ತೆ. ಸ್ವಲ್ಪ ನನ್ಗೆ ಬಿಯರ್ಡ್ ಬಿಡೋಕ್ಕೆ ಇಷ್ಟ. ಸೊ ಆಲ್ಮೋಸ್ಟ್ ಲೈಟಾಗೇ ಬಿಟ್ಟಿರ್ತೀನಿ ಯಾವಾಗಲೂ. ಫುಲ್ ಅಂತೂ ಕಟ್ ಮಾಡಿಸಿಲ್ಲ, ಶಾರ್ಟ್ ಮಾಡಿಸಿಲ್ಲ, ತುಂಬ ವರ್ಷಗಳ ಆಗೋಯ್ತು. ಸೊ ಒಂಚೂರು ಒಂದು ತಿಂಗಳಾಗಂಗಿಲ್ಲ ಬಂದ್ಬಿಡ್ತದೆ, ಫುಲ್ಲು ಜಾಸ್ತಿ ಬರುತ್ತೆ. ಸೊ ಹೋಗಿ ಮಾಡಿಸ್ಕೊಬರ್ಬೇಕು. ನಮ್ಮಮ್ಮ ಏನೋ ಸ್ಪೆಷಲ್ ಮಾಡ್ತಾವ್ರು ಇವತ್ತು. ಏನು ಮೀನು ಅಷ್ಟ ಪೂರಿ ಸಾಗು ಮಾಡ್ತಾವ್ರೆ, ಬಟ್ ನಾವು ತಿನ್ನಲ್ಲ. ಯಾಕೋ ತಿನ್ನಕ್ಕೆ ಅನಿಸ್ತಾ ಇಲ್ಲ, ಅದಕ್ಕೆ ಹಂಗಂದಿರ್ತೀವಿ. ಅದಾದ್ಮೇಲೆ ಹಂಗೆ ತಿನ್ಬೇಕಂತ ತಿನ್ಬಿಡ್ತೀವಿ. ಸಮೀರ್ ವಿಡಿಯೋ ನೋಡ್ಬಿಟ್ಟು ನಮ್ಮಮ್ಮ ಹೇಳ್ತಾವ್ ನೋಡಿ. ಹೇಳು ಏನಾಯ್ತು ಹೇಳು. ಅವ್ರ ಅಮ್ಮ ಹತ್ಬಿಟ್ರಲ್ಲ ಅದಕ್ಕೆ ಉಂಗ್ರ ಬಂತು, ಬ್ಯಾಂಗಲ್ ಬಂದಿಲ್ಲ ಅಂತ ಒನ್ ಡೇ ನೋಡಿ ಗೈಸ್, ನಾವು ಮಾಡ್ತವ್ರೆ ಒನ್ ಡೇ. ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ನಮಗೂ ಒಂದು ಟೈಮ್ ಬರುತ್ತೆ. ಪಾಪ ಅವ್ನು ಕಷ್ಟ ಬಿದ್ದವ್ನು ನೋಡೋನು. ಸ್ಟಾರ್ಟೆಡ್ ಐ ಡು. ನೀನು ಏನು ಕಮ್ಮಿ ಹೇಳಿದೆ ಹೇಳು. ಅವ್ರಮ್ಮ ಖುಷಿಯಾಗಿ ಹತ್ಬಿಟ್ಲಲ್ಲ, ಕಣ್ಣ ನೀರು ಬಂತ ಅಷ್ಟೇ. ಹೇಳು ಏನಕ್ಕಂತೆ. ನೋಡಿ, ಒಂದು ವ್ಲಾಗ್ ಅನ್ನೋದು ಎಷ್ಟು ಕನೆಕ್ಟ್ ಮಾಡುತ್ತೆ ನೋಡಿ. ಎಷ್ಟೊಂದು ವಿಡಿಯೋ ಅಲ್ಲಿ ಏನ್ ಎಮೋಷನ್ಸ್ ಅವ್ರು ಕ್ಯಾರಿ ಮಾಡ್ತಾ ಇದಾರೆ, ಸೇಮ್ ಎಮೋಷನ್ಸ್ ನೋಡಿ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ. ಅಷ್ಟೇ ವ್ಲಾಗಿಂಗ್ ಅನ್ನೋದು ಸುಮ್ಮನೆನಾ? ಖುಷಿಗೆ ಅಮ್ಮ ಹತ್ಬಿಟ್ಲು ಕಣ, ಅದಕ್ಕೆ ಕಣ್ಣ ನೀರು ಬಂತ ಅಷ್ಟೇ. ಹೋಗ ಒನ್ ಡೇ ಗೈಸ್, ಒಂದಿನ ಎಲ್ಲ ಒಳ್ಳೇದಾಗುತ್ತೆ. ಪ್ರಯತ್ನ ಬಿಡಬಾರ್ದು ಅಷ್ಟೇ, ಮಾಡೋಣ ಅವರು. ಎಫರ್ಟ್ಸ್ ಮೇಲೆ ಅದ್ರ ತಕ್ಕಂಗೆ ಫಲಿತಾಂಶ ಸಿಗುತ್ತೆ ಗೈಸ್ ಅಷ್ಟೇ. ನಾನು ಟೈಮಲ್ಲಿ ತುಂಬಾ ಕಷ್ಟಪಟ್ಟು ಒಬ್ಬರ ಮನೆಗೆ ಒಂದು ಫಂಕ್ಷನ್ ಹೋಗ್ಬೇಕಂತ ತುಂಬಾ ಅಳ್ತಾ ಇದೆ ಮನಸ್ಸಲ್ಲಿ. ಏನಿಲ್ಲಪ್ಪ ನಾನು ಎಲ್ಲೂ ಬರಲ್ಲ ಅಂತ ಇದೆ. ಭಗವಂತ ಇವತ್ತು ನನ್ಗೆ ಒಂದೊಂದಾಗಿ ನಿಜವಾಗ್ಲು ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಪಡ್ತೀನಿ. ನಮ್ಮ ಮಕ್ಕಳಿಂದ ನಾನು ನೋಡ್ತಾ ಇದ್ದೀನಿ. ಸೊ ಹೊರಗಡೆ ಬಂದು ಮಾತಾಡ್ತಾ ಇದ್ದೀನಿ ಗೈಸ್. ನಮ್ಮಮ್ಮನ ಹತ್ತಿದ್ದು ನೋಡಿ ಬೇಜಾರಾಯಿತು. ಅಟ್ ದ ಸೇಮ್ ಟೈಮ್ ಐ ಗಾಟ್ ಮೋಟಿವೇಟೆಡ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ದೇ ಫರ್ಗೆಟ್ ದೇರ್ ಲೈಫ್ ಆ್ಯಂಡ್ ದೇ ಸ್ಯಾಕ್ರಿಫೈಸ್ ದೇರ್ ಲೈಫ್ ಟು ಅಸ್ ಅಲ್ವ ಗಲ್ಲ ಗೈಸ್. ನಾವು ಚೆನ್ನಾಗಿರ್ಬೇಕು, ನಾವು ಮಾಡಬೇಕು ಅಂದ್ಬಿಟ್ಟು ಅವರು ಅವ್ರ ಆಸೆನೆಲ್ಲ ಬಿಟ್ಬಿಟ್ಟಿರ್ತಾರೆ. ಥ್ಯಾಂಕ್ಸ್ ಸ್ಯಾಮ್ರೋ ಫಾರ್ ಇನ್ಸ್ಪೈರಿಂಗ್ ಎವ್ರಿ ಒನ್. ಐ ಗಾಟ್ ಇನ್ಸ್ಪೈರ್ಡ್. ನಮ್ಮ ಮನೆ ಹತ್ರ ಇರೋದು ಇನ್ನೊಂದು ಹೇಳ್ಬೇಕಂದ್ರೆ ಸ್ಯಾಮು. ಸೊ ತುಂಬ ಹತ್ರ ನಾನು ತುಂಬ ನೋಡ್ತಾ ಇರ್ತೀನಿ ಅವ್ರನ್ನ. ಅದು ಬಿಟ್ಟರೆ ಮುಂಚೆ ಅವ್ರ ಚಾನಲ್ ಏರಿದ್ದಾಗ ನಮ್ಮಪ್ಪ ಅವರಪ್ಪ ಫ್ರೆಂಡ್ ಇದ್ರಂತೆ, ಬಟ್ ಗೊತ್ತಿಲ್ಲ. ಒಂದಿನ ಸಿಕ್ಕಿದ್ರಿ, ನಾವು ಜ್ಯೂಸ್ ಕುಡಿಯೋಕೆ ಹೋದಾಗ ಅವ್ರ ಅಪ್ಪ ಅಮ್ಮೆಲ್ಲ ಸಿಕ್ಕಿದ್ರು, ಅವಾಗ ಮಾತಾಡ್ಸಿದ್ದೆ. ಆ್ಯಂಡ್ ಐ ಆಫನ್ ಸಿ ದೇರಣ್ಣಪುರ, ನಾವು ಇಲ್ಲೇ ಇರೋದಲ್ಲ ಸರೌಂಡಿಂಗಲ್ಲಿ. ಸೊ ಅದು ಬಿಟ್ಟರೆ ಎಲ್ಲೋ ಒಂದು ಕಡೆ ಗೈಸ್ ಮಾಡ್ತೀನಿ, ಬಿಡಲ್ಲ. ಏನಿಲ್ಲ, ನಮ್ಮ ಎಫರ್ಟ್ಸು ನಮ್ಮ ಇದಿರ್ಬೇಕಷ್ಟೇ, ನಮ್ಮ ಪ್ರಯತ್ನ, ಕನ್ಸಿಸ್ಟೆನ್ಸಿ. ಸೊ ವಿಲ್ ಮೇಕ್ ಇಟ್, ಐ ವಿಲ್ ಮೇಕ್ ಇಟ್. ಐಮ್ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ ದಟ್ ಡೇ ಗೈಸ್. ನಮ್ಮಮ್ಮಗೂ ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಕೊಡಿಸೋ ಅಂತ ಒಂದು ದಿನ ಬಂದರೆ ಸಾಕಪ್ಪ ನಮ್ಮ ಅಪ್ಪ ಅಮ್ಮಗೆ. ಏನಿಲ್ಲ ಗೈಸ್, ಒಂದೇ ಅವ್ರು ಇಷ್ಟಪಟ್ಟಿದ್ದು ಕೊಡಿಸ್ಬೇಕು. ಅವ್ರಿಗೊಂದು ಕಾರ್ ಇಕ್ಬಿಟ್ಟು ಒಂದು ಡ್ರೈವರ್ ಇಕ್ಬಿಡ್ಬೇಕು. ಅವ್ರು ಎಲ್ಲಿ ಬೇಕು ಸುತ್ತಾಡ್ತಾ ಇರಬೇಕು, ನಾನು ಕಾಸು ಕೊಡ್ತಾ ಇರಬೇಕು. ಅದು ಬಿಟ್ಟರೆ ಫಾರಿನ್ ಟ್ರಿಪ್ಪು, ಬೇರೆ ದೇಶ ಎಲ್ಲ ಸುತ್ತಿಸ್ಬೇಕು ಅಂತ ಆಸೆ ಇದೆ ಅವ್ರಿಗೆ. ಹೋಪ್ಫುಲಿ
ಒನ್ ಡೇ ಆಗುತ್ತೆ, ಏನಕ್ಕಾಗಲ್ಲ ಅಲ್ವಾ. ಇವತ್ತು ಬಂದು 31st ನೈಟು. ಸೊ ಆ್ಯಸ್ ಯೂಶ್ವಲ್ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ 2-3 ಇಯರ್ಸ್ ಆಯಿತು ಎಲ್ಲೂ ಮನೇಲೇ ಇರ್ತಾ ಇರಲಿಲ್ಲ, ಅಲ್ಲಿ ಅಕ್ಕಪಕ್ಕ ಏರಿಯಲ್ಲೇ ಇರ್ತಾಯಿದ್ರಿ. ಬಟ್ ಈ ಸತಿ ಸ್ವಲ್ಪ ಹೊರಗಡೆ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಆಯಿತು, ಬಂದಿರಿ ಮಚ್ಚ ಅಲ್ಲಿ ಹೇಳಿ ಮಚ್ಚ, ಅದು ಸ್ವಲ್ಪ ಡೋರ್ ಲಾಕ್ ಆಗಿದೆ ಅದು. ಸೊ ಪ್ರೆಸೆಂಟ್ ಚರಣ್ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಇವನ ಹೆಸರು ನವೀನು. ಎಲ್ಲಿಗೋಗಿದ್ದು? ಇದರಲ್ಲಿ ಅಣ್ಣ ಫುಲ್ ಟ್ಯಾಂಕ್ ಆಗಿಬಿಟ್ಟಿತ್ತು, ರಿಲೀಸ್ ಮಾಡಕ್ಕೆ ಹೋಗಿದ್ದ. ಮಾಡ್ಕೊಂಡು ಬಂದಾಗ. ಸೊ ಪ್ರೆಸೆಂಟ್ 3 ಜನ ಬಾಲ ಮನೆಗೆ ಹೋಗ್ತಾ ಇದ್ದೀರಿ. ಬಾಲ ಮನೆಗೆ ಹೋಗಿ ಒಂದು ಸ್ವಲ್ಪ ಸೆಟ್ಟಿಂಗ್ ಹಾಕಿ ನೋಡಬೇಕು ಹೆಂಗೆ ಏನು ಅಂತ ಎಲ್ಲ. ಮಚ್ಚ ಯಾವಾಗೋ ಒಂದಿನ ಏನೋ ಮಚ್ಚ ನೆಮ್ಮದಿ ಇಲ್ಲ ಬಿಡ. ನನ್ನ ಫೋನ್ ಎತ್ಕೊಂಡ್ರೆ ನೆಮ್ಮದಿ ಇಲ್ಲ. ಇವ್ನಿಗೆ ಆರಾಮಾಗಿ ಮಾತಾಡೋಕ್ಕಾಗಲ್ಲ ಅಂತ ಗೈಸೋನು ಅವ್ನು ಮಾತು ಕೇಳಿಸ್ಕೊಂಡ್ಬಿಡ್ಬೇಕು. ನೀವು ನಕ್ಕಿ ಸಾಕ್ಬಿಟ್ಟು ಆ ಥರ ಹೆವಿ ಎಂಟರ್ಟೈನರ್ ಅಂತಾರಲ್ಲ ಆ ಥರ. ಇನ್ನು ಗುಡ್ವೆ ಆಯ್ತಾ, ಆಮೇಲೆ ಬೇರೆ ಥರ ಅನ್ಕೋಬೇಡ. ಏನಾದ್ರು ದೇವನಹಳ್ಳಿಯಲ್ಲಿ ಲಿಟಿಗೇಷನ್ ಇದ್ರೆ ಅಣ್ಣನ್ ಕಾಲ್ ಹಾಕಿ ಅಷ್ಟೇ. ದೇವನಹಳ್ಳಿ ನವೀನ್ ಅಂತ ದೇವನಹಳ್ಳಿ ನವೀನ್ ಅಂತ ಹೆಸರು. ತಿರುಮಲ ಈ ಕಡೆ ಬಾಲ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀವಿ ನಮ್ಗೆ. ಸೊ ಅಲ್ಲೋಗಿ ಸ್ವಲ್ಪ ಸಿಟ್ಟಿಂಗ್ ಹಾಕೋದು. ಆಲ್ಮೋಸ್ಟ್ ಲೇಟ್ ಆಗೋಯ್ತು, 11 ಗಂಟೆ ಆಗೋಯ್ತು. ಇವಾಗ 11:30 ಹೋಗ್ತೀರ ಅಲ್ಲಿ. ಇಲ್ಲ ಬಿಡು, ಹಾಫ್ ಆನ್ ಅವರು 12 ಗಂಟೆಗೆ ಸುಮ್ಮನೆ ಅನ್ಕೊಂಡು ಅದಾದ್ಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಸ್ವಲ್ಪ ಸಿಟ್ಟಿಂಗ್ ಅಂದ್ರೆ ಒಂದು 2 ಗಂಟೆ 3 ಗಂಟೆ ಆಗೋಟೆ ಮಾತಾಡ್ಕೊಂಡು ಓಡಾಡ್ಕೊಂಡು ನೋಡ್ಬೇಕು ಏನು ಮಾಡ್ತೀರಿ ಏನು ಅಂತ. ನಾಳೆ ಟ್ರೆಕ್ಕಿಂಗ್ ಹೋಗೋಣ ಅನ್ಕೊಂಡಿದ್ದೀನಿ ಗೈಸ್, ನೋಡೋಣ. ಎಲ್ಲ ಸುಳ್ಳು ಫ್ರೆಂಡ್ಸ್. ತಿನ್ನೋಚನೆ ಸ್ಟ್ರೈಟ್ ಮೇಲೆ ಬ್ರಿಡ್ಜ್ ಮೇಲೆ. ಸೊ ಗೈಸ್ ಇಟ್ಸ್ ಟೈಮ್ ಎಲ್ಲೋ ದೊಡ್ಡದು ಮಾಡಿ ಒಳಗಡೆ ಹೋಗ್ಬಿಡ ಪರವಾಗಿಲ್ಲ, ಅಷ್ಟೇ ಪರವಾಗಿಲ್ಲ. ಸೊ ಗೈಸ್ ಜಸ್ಟ್ ಬಾಲಾಜಿ ಮನೆಗೆ ಬಂದ್ರಿ. ನೀವೇ ಲೇಟ್ ಆಯ್ತು, ಬಿದ್ದಿ ಓಡ್ ಬಂದ್ರಿ. ಸೊ ಟೈಮ್ ಬಂದು 11:59 ಆಗಿದೆ. ಹೋಪ್ಫುಲಿ ಗೈಸ್ ಹೊಸ ವರ್ಷ ಎಲ್ಲರಿಗೂ ಚೆನ್ನಾಗಿರಲಿ, ಎಲ್ಲ ಒಳ್ಳೇದಾಗಲಿ. ಮಚ್ಚ ಕೈ ಕೊಡೋ ಹಂಗೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಮಚ್ಚ. ಬರೋಲ್ಲಿ ಕತ್ಲ ಕಾಣಿಸ್ತಿಲ್ಲ, ಮುಂದೆ ಬರೋ. ಹ್ಯಾಪಿ ನ್ಯೂ ಇಯರ್ ಗೈಸ್. ದೇವನಹಳ್ಳಿಯಿಂದ ಬಂದವ್ರು ಗೈಸ್. ಕರೆಕ್ಟಾಗಿ 1 ನಿಮಿಷ ಇರೋಂಗೆ ಬಂದ್ರಿ ಫ್ರೆಂಡ್ ಮನೆಗೆ, ಲೇಟ್ ಆಯ್ತು ಅಂತ. ನಾನು ಜಸ್ಟ್ ಆಫೀಸಿಂದ ಬಂದೆ. ಇವತ್ತು ಸ್ವಲ್ಪ ಆಫೀಸ್ ಇತ್ತು, ನಡೀತಾ ಇದೆ ಅವಾಗ. ನೋಡಿ ಗೈಸ್, ಇವ್ರು ನವೀನ್ ಅಂತ. ಅವಾಗ ನಮ್ಮ ಮಗ ಕಾಣಿಸಿಲ್ಲ ಅಲ್ಲ, ಇವಾಗ ನೋಡ್ಬಿಡಿ. ತೋರ್ಸಲ್ಲ ತಿಕ್ಕ ಮುಖ್ಯ ಹುಡುಗಿನ ನೀನು. ತಿರ್ಗಾ ಈ ಕಡೆ ನೋಡ್ರ ಈ ಚರಣ್ ಬಾಲ ಗೊತ್ತಾದ್ರೆ ನೋಡಿರ್ತೀರ. ನೋಡ್ದ 3 ಜನ ಗ್ರೀನ್ ಹಾಕಿದ್ದೀವಿ. ಒಂದ್ ಗ್ರೇಪ್ಸ್ ತಿನ್ನೋ ಈ ವರ್ಷ ಎಲ್ಲ ಆಗ್ಲಿ ಅಂತ ಬೇಡ್ಕೊಂತೀನಿ. ಹುಳಿ ಚೆನ್ನಾಗಿದೆ. ಹೋಗೋ ನೀನು ಕೆಳಗಡೆ ಕೂತ್ಕೊಂಡು ಮಾಡ್ಕೊಂಡು ಟೈಮ್ ಆಗೋಯ್ತು. ವೈಫೈ ಪಾಸ್ವರ್ಡ್ ಟೇಬಲ್ ಕೆಳಗಡೆ 3722 ನೇಮ್ ಏನೋ ಅಲ್ಲ சொல்றாங்க ಮಚ್ಚ ಟೇಬಲ್ ಕೆಳಗಡೆ ಕೂತ್ಕೊಂಡು 12 ವಿಶ್ ಅನ್ಕೋಬೇಕು. 12 ದ್ರಾಕ್ಷಿ ತಿನ್ಬೇಕು. 12 ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೇಕು ಅಷ್ಟೇ. 12 ವಿಷಯ ಇರ್ಬೇಕು, ಕಮ್ಮಿ ಇದ್ರು ಓಕೆ ನಿಮ್ ಇಷ್ಟ. ನೀನ್ 12 ವಿಶ್ ಬರ್ತಿದ್ರೆ 12 ವಿಶ್. ಏನೇನೋ ಅನ್ಕೊಂಡ್ಬಿಡಿ ಈ ವರ್ಷ 2026ಗೆ ಒಳ್ಳೇದಾಗುತ್ತೆ. ಎಲ್ಲ ನಮ್ಮ ಹುಡುಗರ್ದೆಲ್ಲ ಫೇಮಸ್ ಫ್ರೆಂಡ್ಸ್. ಸೊ ಗೈಸ್ ಅಟ್ ಪ್ರೆಸೆಂಟ್ ಫ್ರೆಂಡ್ ಮನೇಲಿ ಇದ್ದೀರಿ. ಸೊ ನಾನು ಫೋನ್ ಮರ್ತು ಬಂದ್ಬಿಟ್ಟಿದ್ದು, ಇನ್ನೊಂದು ಫೋನ್ ಕಾರಲ್ಲೇ. ಸೊ ಎತ್ಕೊಳೋಣ ಅಂತ ಬಂದು ಇಲ್ಲಪ್ಪ ಫೋನು ಇಲ್ಲ ನೋಡಿ. ಫೋನ್ ನನ್ನ ಫಸ್ಟ್ ಫೋನ್ ಗೈಸಿದ್ದು ವ್ಲಾಗಿಂಗ್ ಫೋನ್. ಸೊ ಕಾರ್ ಎತ್ಕೊಂಡು ಫೋನ್ ಎತ್ಕೊಂಡು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ಬಾಲ ಮನೆಗೆ. ಸದ್ಯಕ್ಕೆ ಏನಂದರೆ ಹಾಕ್ತಿದ್ದೀರಿ. ಬಟ್ ಏನಂದರೆ ಮರ್ತೋದ್ರಿ ಎಲ್ಲ ಇಲ್ದೇನ ತೊಗೊಳೋಣ ಅನ್ಕೊಂಬಂದ್ರಿ. ಇಲ್ಲಿ ನೋಡ್ರಿ ಅಂಗಡಿಗಳು ಮುಚ್ಚಿಬಿಟ್ಟಿದೆ. ಸೊ ಇಬ್ರು ಹೋಗಿದ್ದಾರೆ ಹುಡುಗರು ತೊಗೊಂಬರೋಕ್ಕೆ. ಸೊ ನಾನು ನವೀನು ರೂಮಲ್ಲಿದ್ದೀರಿ. ಬಾಲ ಮತ್ತು ಚರಣ್ ಹೋಗಿದ್ದಾರೆ. ತಗೊಂಡು ಬಂದಿದ ತಕ್ಷಣ ಏನೋ ಸಿಕ್ತಂತೆ ತಂದೂರಿ ಚಿಕನ್ನು ಮತ್ತು ಶವರ್ಮ ಎಲ್ಲ ತೊಗೊಂಬರ್ತಾವ್ರೆ. ಬಂದಿದ ತಕ್ಷಣ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡ್ಬೇಕು ಗೈಸ್. ಚಿಲ್ ಗೈಸ್ ಊಟ ಬಂತು. ಔಟೇಡಾ
ಕಾಣಿಸ್ಬೇಕು ಮೂತಿ 5x ಇಡು ಅವ್ನು ಕಾಣಿಸ್ಬೇಕು ತಾನೆ ನೋಡಿ ಎಷ್ಟೊತ್ತು ಗಂಟೆ ಸಿಗ್ತದೆ ಬಲೆ ಇಲ್ಲಿ ಮ್ಯಾಕ್ಸಿಮಮ್ ಇವತ್ತು ಅಂತ ಸಿಗ್ತದೆ ಇಲ್ಲಾಂದ್ರೆ ಸಿಗಲ್ಲ ಇಲ್ಲಿ ಸೊ ಮುಚ್ಚ ನಂಗೆ 10:30 11 ಲಾಸ್ಟ್ ಇಲ್ಲಿ ಶವರ್ಮಾ ಏನು ಸಿಗಲ್ಲ ಇಲ್ಲಿ ಮುಚ್ಚ ತಿನ್ಬಿಟ್ಟು ಆಗ್ತಿಲ್ಲ ಇದೆ ಅದು ದೂರ 3 ಎಂಪೈರ್ ಕೋರ್ಕೊಂಡ ಇದೆಲ್ಲ ಪಂಡಿರ್ತಿಗೆ ಸೊ ನಾನು ನಾನು ನಿನ್ಗೆ ಅವಾಗೆ ಫೋನಲ್ಲಿ ಹೇಳ್ದೆ ಮಚ್ಚ ಲೇಟ್ ಆಗ್ಬಿಡ್ತೆ ಬಿಡು ಬರಕ್ಕೆ ಅಂತ ಗೊತ್ತು ಅಲ್ಲೇ ಇರೋದು ಎಂಪೈರ್ ಏ ಇದತ್ರ ಮಚ್ಚ ಹಾಸ್ಪಿಟಲ್ ಜೈನ್ ಹಾಸ್ಪಿಟಲ್ ಸೊ ಶವರ್ಮಾ ಬೇಕಾ ಫ್ರೆಂಡ್ಸ್ ಹೌದು ಸೊ ಇದು ತಿಂದು ಇವಾಗ ನಾಕ ಬರ್ತದೆ ಸ್ವಲ್ಪ ಸಿಟ್ಟಿಂಗ್ ಹಾಕಿ ಆಮೇಲೆ ಎತ್ಕೊಳ್ಳೋ ಎಣ್ಣೆ ಫಸ್ಟ್ ಹಾಕೋಣ ಆಲ್ ದಿ ಎಲ್ಲ ಕಂಗ್ರಾಚುಲೇಷನ್ಸ್ ಏನೋ ಮಚ್ಚ ಅಂತಾರೆ ನ್ಯೂ ಇಯರ್ ವಿಶ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಒಳ್ಳೆ ಬ್ಲಾಗರ್ ಫ್ರೆಂಡ್ಸ್ ಅಂತ ಇರ್ಬೇಕು ನಾವ್ ಹಳೆ ವಿಡಿಯೋಸ್ ನೋಡ್ತಾ ಇದ್ರ ಮಚ್ಚ ಮಂದಿ ಮಾಡಿದ್ರಿ ಗೊತ್ತಾ ವಿಡಿಯೋ ಮಂದಿ ವಿಡಿಯೋ ಅದನ್ನ ನೋಡ್ತಾ ಇದ್ರಿ ಅದ್ರಲ್ಲಿ ಎಷ್ಟು ಸಣ್ಣ ಆಯ್ತು ನಿಮ್ಗೆ ಗೊತ್ತಾ ಮಚ್ಚ ಅದು ನೀನೆಲ್ಲ ಪಿಂಕ್ ಕಲರ್ ಶರ್ಟ್ ಎಲ್ಲ ಹಾಕೊಂಡ್ ಬಂದಿದ್ಯಾ ಚೆನ್ನಾಗಿದೆ ಫೋಟೋಸ್ ಎಲ್ಲ ಬ್ಲಾಕ್ ಮೇಲೆ ಪ್ಯಾಂಟರು ಪಿಂಕ್ ಅಂತ excited than me now. You're excited than me ಅಂತಾನೆ for my birthday. ನಾನು ನವೀನು ನವೀನ್ ನನ್ನೇ ವಿಡಿಯೋ ಮಾಡ್ತಾ ನೋಡ ಮಚ್ಚ ನವೀನ್ ಒಬ್ಬನೇ 75% ಅವನೇ ಈಗ 60-40 you know friends we are going to Shell petrol bunk just to get our stuff coffee we missed some of the things so yeah ನೋಡೋಣ ಏನ್ ಸಿಗುತ್ತೆ ಅಂತ ನಾವು ನೋಡೋಣ stuff is nothing but stuff which Mr. Naveen will explain which is nothing but SLK ಸರಿ ಮಾಡುತ್ತಿರುವ ಚಂದದರು ಬಿಸಿಲು ಹೊರಗಿದ್ದಾರೆ ಅಷ್ಟೇ ಫ್ರೆಂಡ್ಸ್ ನಾವ್ ಹೇಳೋದು ಅಷ್ಟೇ see you ಬಾಯ್ Good night, happy new year. ಹ್ಯಾಪಿ ನ್ಯೂ ಇಯರ್ ಕೈ ತೆಗೆದ್ಬಿಟ್ಟು ಶಿಷ್ಯ ಇಲ್ಲಪ್ಪ ನಾನು ಹೇಳಲ್ಲ ಹೇಳ ನಾಚಿಕೆ ಪಡ್ಬೇಡ ನೀನ್ ಡೌಟ್ಗಳೇನಿಲ್ಲ ಇಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ ಇಲ್ಲಪ್ಪ ಅವೆಲ್ಲ ಪಟ್ನ ಅವ್ರ ಫೋನ್ ವಿಡಿಯೋ ಓಕೆ ಫ್ರೆಂಡ್ಸ್ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಎಲ್ಲ ಫುಲ್ ಆಕ್ಟಿವ್ ಆಗಿರ್ತಾನೆ ಫೋನ್ ಬಂದಿದ ತಕ್ಷಣ ಸೈಲೆಂಟ್ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಾನು ಒಬ್ಬನೇ ಆಕ್ಟಿವ್ ಆಗಿರೋದು ನಿಜ ನಮ್ ಚರಣ್ ಯಾವತ್ತಿದ್ರು ಕ್ಲಾಸ್ ಗೈಸ್ ರಿವ್ಯೂ ಅದನ್ನ ಅದೆಲ್ಲ ಮಾಡ್ತಿದ್ವಿ ಮಾಡ್ಬಿಡ್ತಿದ್ವಿ ವಾಯ್ಸ್ ಸೊ ಊಟ ಹೊರಗಡೆ ತಂದಿದ್ರಿ ಅರೌಂಡ್ 4 o'clock ಆಗಿದೆ ಅದು ಎಂಪೈರ್ ಇಂದ ಕುಷ್ಕ ತರಿಸಿದ್ದ ಕುಷ್ಕ ಮತ್ತೆ ಕಬಾಬು ಚಿಲ್ಲಿ ಚಿಕನ್ ಎಲ್ಲ ಸೊ ಸದ್ಯಕ್ಕೆ ಏರ್ ಫ್ರೈರ್ ಅಲ್ಲಿ ಬಿಸಿ ಮಾಡ್ತಾ ಒನ್ಸ್ ದಟ್ ಇಸ್ ಡನ್ ಯಾವ ಮಚ್ಚ ಇದು ಕಂಪನಿ ಇದಾ ನೀನು ಇವಾಗ ಲಾಗಿನ್ ಆಗ್ತಾ ಇದೆಯಾ ಲಾಗಿನ್ ಆಗ್ತಿಲ್ಲ ನೋಡಿ ಗೈಸ್ ಎಷ್ಟು ಡೆಡಿಕೇಶನ್ ರಾತ್ರಿ 4 ಗಂಟೆಗೆಲ್ಲ ಲಾಗಿನ್ ಮಾಡಿ ಕೆಲಸ ಮಾಡ್ತಾವ ಇರೋ ಟೈಮಲ್ಲೇ ಕೆಲಸ ಮಾಡೋದು ನಾನು 410 guys 410 ದಿಲಪರ್ ಅಂತ ಗೈಸ್ ಹಾಕಿರೋ ಸಾಂಗ್ ಏನಿಲ್ಲ ನನ್ನ ಮಗನಿಗೆ ಗೈಸ್ ಏಯ್ ಮಚ್ಚ ಆಲ್ಮೋಸ್ಟ್ 5 o'clock ಆಯ್ತು ಮಲ್ಗೆ ಇಲ್ಲ ಇಷ್ಟೊತ್ತು ಅದು ಇದು ಇರುತ್ತಲ್ಲ ಇದ್ದಿದ್ದೆ ತುಂಬಾ ದಿನ ಆದ್ಮೇಲೆ ಸಿಕ್ಕಿರೋದು ಸೊ ಅವನಂತೂ ಫುಲ್ ಡಿಂಗಾಗಿ ಮಲ್ಗ್ಬಿಟ್ಟವನೆ ಇನ್ನು ನಾವೆಲ್ಲ ಮಲಗೋದೆ ಇನ್ನ ಸ್ವಲ್ಪ ಅದು ಇವತ್ತು ಟ್ರೂತ್ ಅಂಡ್ ಡೇರ್ ಆಡೋಣ ಅನ್ಕೊಂಡಿದ್ದೀರಿ ಗೊತ್ತಿಲ್ಲ ಬಟ್ ಆಡಿದ್ರೆ ಮಾತ್ರ ಒಳ್ಳೆ ಮಜಾ ಇರುತ್ತೆ ಗೈಸ್ ಟ್ರೂತ್ ಮಾತ್ರ ನಿಮಗ್ ಸಿಗಲ್ಲ ಬಾಯ್ಸ್ ಅಷ್ಟೇನ ಹೇಳಲ್ವಾ ನಾನ್ ಹೇಳಲ್ಲ ಅಂದ್ರೆ ವ್ಲಾಗ್ ಅಲ್ಲ ಅಫ್ಕೋರ್ಸ್ ಹೇಳಕ್ಕಾಗಲ್ಲ ಅದು ಸೊ ಬಟ್ ಆಡೋಣ ಮಜಾ ಇರುತ್ತೆ ಲೆಟ್ಸ್ ಸಿ ಆಡೋಣ ನಾನ್ ರೆಡಿ ಆಡೋಣ ಅಂದ್ರೆ ವೆಲ್ಕಮ್ ಬ್ಯಾಕ್ ಇವತ್ತು ಬಂದು Jan 1st of 2026 Jan 1st ನೈಟು ಓಕೆ ನಾನು 31st ನೈಟ್ ಅಲ್ಲ Jan 1st ನೈಟು ನೆನ್ನೆ ಎಲ್ಲ ಫ್ರೆಂಡ್ ಮನೆಗೆ ಹೋಗಿ ನೈಟೆಲ್ಲ ಅಲ್ಲಿ ಪಾರ್ಟಿ ಅದೆಲ್ಲ ಆಗೋಗಿ ಸ್ವಲ್ಪ ನೈಟೆಲ್ಲ ಅಲ್ಲೇ ಇದ್ದೆ ಮನೇಲಿ ಇದು ಮಾಡೋಕ್ಕಾಗಿಲ್ಲ ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ನಮ್ಮ ಅಮ್ಮು ಇವಳ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ವಲ್ಲ ಸೊ ವಾಟ್ ವಿ ಡು Jan 1st ನಾವು ಕೇಕ್ ಕಟ್ ಮಾಡಿಸ್ತೀರ ಅವಳಿಗೆ ಸೊ ಹಂಗೆ ಇವತ್ತು ಕೇಕ್ ತಂದಿದ್ದಾರೆ ಪಾಪ ರಾತ್ರಿ ಕಟ್ ಮಾಡಿಸೋಣ ಅಂತ ಬಟ್ ಏನಂದರೆ ನಾನು ಇದ್ದಿಲ್ವಲ್ಲ ಮನೆಯಲ್ಲಿ ಅದಕ್ಕೆ ಇವರು ಕಟ್ ಮಾಡಿಲ್ಲ ಸೊ ಇವಾಗ ಅರೌಂಡ್ 10 o'clock ಆಗೋಗಿದೆ ಅಷ್ಟು ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಇವಳ ಮುಖಕ್ಕೆಲ್ಲ ಉಜ್ಬಿಟ್ಟು ಅದಾದಮೇಲೆ
ಸ್ವಲ್ಪ ಎಲ್ಲರೂ ತಿಂದ್ಬಿಟ್ಟು. ಅಂದರೆ ಈ ಸ್ಪಾರ್ಕಲ್ ಏನಿದೆ ಅಲ್ವಾ, ಈ ಸ್ಪಾರ್ಕಲ್ಲು, ಸೊ ಕೇಕ್ ಇದೆ, ಈ ಸ್ಪಾರ್ಕಲ್ ಏನಿದೆ, ಈ ಏನಾನ ಸ್ಪಾರ್ಕಲ್ ಸೌಂಡ್ ಬರೋದು, ಬೆಂಕಿ ಬರೋದು ಅದನ್ನ ನೋಡಿದ್ರೆ ಅಂದರೆ ಅವಳು ಹೋಗಿರೋ ಸಂಜೆ ತುರ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಳು ಮುಂಚೆನೇ ಇಲ್ಲಿ ಸ್ಪಾರ್ಕಲ್ ಹಚ್ಬಿಡೋದು, ಆಮೇಲೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡೋದು ಅವಳ ಹತ್ರ. ನೋಡಿ ನೋಡ್ತಾವಳಲ್ಲಿ ಸೊ ಅಷ್ಟೇ. ತೆಗೆದ್ಬಿಟ್ಟು ಇವ್ರು ಕೇಕ್ ಎತ್ಕೊಂಡೋಗಿ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಕಟ್ ಮಾಡ್ಸಂತೀವಿ. ನಮ್ಮಮ್ಮ ಕೇಕು ಕಟ್ ಮಾಡೆ ನೋಡಿ, ಕಟ್ ಮಾಡು. ಮುಟ್ಬಾರ್ದು, ನಾವು ಮುಟ್ಟಿದ್ರೆ ಅವ್ಳು ಓಡಾಕ್ತಾಳೆ. ಇನ್ನ ಅವ್ಳಿಗೆ ಏನಂದ್ರೆ ಮುಟ್ಬಾರ್ದು, ಎತ್ಕೊಂಬಾರ್ದು, ಆ ಥರ ಗೈಸ್ ಅವಳು. ಸೊ ಸ್ವಲ್ಪ ಒಂಥರ ಜಾಸ್ತಿ ಎಲ್ಲ ಕೈಗೂ ಸಿಗಲ್ಲ, ಎತ್ಕೊಂಡ್ರೆ ಇರಲ್ಲ ಕೈಯಲ್ಲಿ, ಆ ಥರ. ನೀವು ಏನಂತೀರ ಅವ್ಳು ಕೊಡೋ ಪ್ರೀತಿ. ಸೊ ಅನ್ಕಂಡೀಷ್ನಲ್ ಲವ್ ಅಂತಾರಲ್ಲ, ನಿಜ. ಏನೇ ಟೆನ್ಷನ್ ಏನೇ ಇದ್ರು ಮನೆ ಬಂದಿದ ತಕ್ಷಣ ಅವಳು ಆಡೋದು, ಅವಳು ನೋಡೋದು ನೋಡಿದ್ರೆ ಎಲ್ಲರೂ ಖುಷಿಯಾಗಿ ಇದ್ಬಿಡ್ತೀನಿ ಮಾತಾಡ್ಕೊಂಡು, ಆ ಥರ. ಸೊ ವೆನ್ ಸಮ್ಮನ್ ಈಸ್ ಗಿವಿಂಗ್ ದಟ್ ಮಚ್ ಆಫ್ ಲವ್ ಅಲ್ವಾ, ಇವನ್ ವಿ ನೀಡ್ ಟು ಸೆಲೆಬ್ರೇಟ್. ಅಂಡ್ ಒಂದು ಪಾರ್ಟ್ ಆಫ್ ನಮ್ಮ ಮನೆ ಒಂದು ಮೆಂಬರ್ ಥರ ಆಗ್ಬಿಟ್ಟಿದ್ದಾಳು ಅವಳು. ಸೊ ಬಂದೆಲ್ಲೋ ಇದು ಓಡೋಗ್ಬಿಟ್ಟಿದ್ದಿಲ್ಲ ಕೇಕ್ ನೋಡಿ, ಬಂದ ಅನ್ಸುತ್ತೆ ಸೌಂಡ್ ಎಲ್ಲೋ ಎಲ್ಲೊಮ್ಮೆ ಬಂದ ಅವೇ ಇಲ್ಲೇ ಎಲ್ಲೋ ಕೂತ್ಕೊಂಡಿರ್ತಾಳೆ, ಮಚ್ಚಿಕೊಂಡಿರ್ತಾಳೆ. ಇಲ್ಲಿ ನೋಡಿ ಬಂದು. ಸೊ ಕೇಕ್ ಕಟ್ ಮಾಡ್ಸೋಣ ಬನ್ನಿ. ಅವಳಿಗೆ ಒಂದಿಷ್ಟೇ ತಿನ್ಸ್ಬಿಡ್ತೀರ ಅಷ್ಟೇ, ಆಮೇಲೆ ಮಿಕ್ಕಿದ್ದು ನಾವೇ ತಿನ್ಬಿಡೋದು. ಬಾ ಮಮ್ಮಿ. ಬಂದು ನೋಡಿ, ಇವಾಗ ಕ್ಯಾಚು ನೋಡಿ. ನೋಡಿ ಗೈಸ್, ಕಟ್ ಮಾಡು ಕೇಕ್ ನೋಡ. ತಿನ್ನುವ ನಿಂಗೆ ಚೊನ್ನು ಕೇಕಿ. ನೀನು ನಿಮ್ಮ ಅಣ್ಣಗೆ ತಿನ್ಸಲ್ಲ, ನಿಮ್ಮ ಅಣ್ಣಗೆ ತಿನ್ಸಲ್ಲ. ನೀನು ಪಲ್ಯ ನಿಂದು ಬರ್ಡೇ ಕಣೆ ಕೂತಿಯ ಅವಳಂಗೆ ಮಾತಾಡ್ಸೋದು. ಹೆಸರು ಬರ್ಡೇ ಅವಳದು, ಅದಾದ್ಮೇಲೆ ಅವಳು ಇಷ್ಟ ತಿಂತಾಳೆ, ಮಿಕ್ಕಿದೆಲ್ಲ ನಾವೆಲ್ಲ ತಿನ್ಬಿಡೋದು ಅಷ್ಟೇ. ಎಲ್ಲ ಹೇಳೋಗಿ ನೋಡಿ, ವಿಶ್ ಮಾಡ್ಬಿಡಿ ಗೈಸ್ ಇವಳು ಬರ್ಡೇ. ಗೈಸ್ ಇನ್ನೊಂದು ಏನಂದ್ರೆ, ನಾನು ನಿಮಗೆ ವಿಶ್ ಮಾಡೋದೇ ಮರ್ತೋಗ್ಬಿಟ್ಟೆ ಗೈಸ್. ಹ್ಯಾಪಿ ನ್ಯೂ ಇಯರ್. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್ ಗೈಸ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವು ಅನ್ಕೊಂಡಿರೋದೆಲ್ಲ ಆಗಲಿ. ತುಂಬ ಜನ ನಾನು ಅನ್ಕೊತಾ ಇದ್ದೆ, ಅದೇ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ದೇವಸ್ಥಾನಕ್ಕೆ ಇವತ್ತು. ಬರೋವಾಗ ಎಷ್ಟೊಂದು ಜನ ಇದ್ರಲ್ಲೆಲ್ಲ, ಎಲ್ಲರದು ಒಂದೊಂದು ಥಾಟ್ಸು, ಎಲ್ಲರದು ಒಂದೊಂದು ಗೋಲ್ಸು, ಏನೋ ಕಷ್ಟಗಳಿರುತ್ತೆ, ಅದೆಲ್ಲ ತಿರ್ಲಿ ಅನ್ನೋದೇ ಆಗಲಿ. ಸೊ ಎಲ್ಲರದು ಎಷ್ಟೊಂದು ಜನ ನೋಡಿ, ಎಲ್ಲರದು ಅವ್ರದ್ದೇ ಆದ ನೋವುಗಳು, ಕನಸುಗಳು, ಆಮೇಲೆ ಒಂಥರ ಏನೋ ಡ್ರೀಮ್ಸು, ಏನೋ ಮಾಡಬೇಕು, ಏನೋ ಸಾಧಿಸ್ಬೇಕು ಅಂತ. ಎಸ್ಪೆಷಲಿ ಮಿಡಲ್ ಕ್ಲಾಸಲ್ಲಿರೋರೆಲ್ಲ ಅದೆಲ್ಲ ನೋಡಿ, ಅದೆಲ್ಲ ನೆನ್ಸ್ಕೊತಾ ಇದ್ದೆ. ಎಲ್ಲರೂ ದೇವ್ರ ಹತ್ರ ಕೇಳ್ಕೊಂತಿರೋದು ನೋಡಿದಾಗ ಇವತ್ತೊಂದು ದಿನ ಎಷ್ಟು ಜನ ಎಷ್ಟೆಲ್ಲ ಕನಸುಗಳು ಕಾಣ್ಬಿಡ್ತಾರೆ ಅಲ್ವಾ. ಸೊ ಯಾರ್ಯಾರು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಈ ವರ್ಷ, ಎಲ್ಲರಿಗೂ ಆಗಲಿ. ಆಲ್ ದಿ ಬೆಸ್ಟ್ ಗೈಸ್. 2026 ವಿಲ್ ಬಿ ಆರ್ಸ್, ಓಕೆನಾ? 2026 ನಾನು ಗೆಲ್ತೀನಿ ಅಂತ ಹೇಳ್ಕೊಳ್ಳಿ. ಈ ವರ್ಷ ಮಾತ್ರ ಐ ಹ್ಯಾವ್ ಟೇಕನ್ ಸಮ್ ರೆಸೊಲ್ಯೂಷನ್ಸ್. ಅದು ಬಂದು ನಾನು ಫೈನಾನ್ಷಿಯಲಿ ಆಗಲಿ, ಹೆಲ್ತ್ ವೈಸ್ ಆಗಲಿ, ಇಲ್ಲ ತುಂಬ ಫ್ಯಾಕ್ಟರ್ಸಲ್ಲಿ ನಾನು ಎಸ್ಪೆಷಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಎಲ್ಲ ಇದರಲ್ಲೆಲ್ಲ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಐ ಆಲ್ರೆಡಿ ಸ್ಟಾರ್ಟೆಡ್ ಮ್ಯಾನಿಫೆಸ್ಟಿಂಗ್ ಗೈಸ್. ನನಗೆ ಗೊತ್ತಿಲ್ಲ, ನಾನು ನೆಕ್ಸ್ಟ್ ಇಯರ್ ಡಿಸೆಂಬರಲ್ಲಿ ನಾನು ಹಿಂಗೆ ಇರಬೇಕು, ನಾನು ಇರ್ತೀನಿ, ನಾನು ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಇರಬೇಕು ನಾನು. ಅಟ್ಲೀಸ್ಟ್ 100% ನಾವು ಟ್ರೈ ಮಾಡಿದಾಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ನಾವು ಟ್ರೈ ಮಾಡಿದ್ರೆ ಅನ್ನೋದು. ಸೊ ಗಿವ್ ಯರ್ 100% ಗೈಸ್. ವರ್ಷ ದಿನಗಳು ಎಲ್ಲ ಹೋಗ್ತಾ ಇದ್ದಾವೆ. ಸೊ ಟೈಮ್ ಹೆಂಗೆ ಹೋಗುತ್ತೆ ಏನು ಅಂತ ಗೊತ್ತಾಗಲ್ಲ ಗೈಸ್.
2025 ಹೆಂಗೋಯ್ತು? 2025 ನಂದು ಹೇಗಿತ್ತು ಅಂದರೆ ವಾಸ್ ಓಕೆ. ಲಾಟ್ ಆಫ್ ಥಿಂಗ್ಸ್ ಐ ಲರ್ನ್ಡ್. ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಯಿತು, ಬಟ್ ಅದೇ ತಕ್ಕಂಗೆ ಕಲಿತೆ. ಸೆಕೆಂಡು, ಪದೇ ಪದೇ ತುಂಬ ಜನ ನಂಬಾರ್ದು ಅಂತ ಅನಿಸ್ತು. ಆಮೇಲೆ ಏನು ಅಂದರೆ ನಮ್ದಾಯಿತು, ನಮ್ಮ ಕೆಲಸ ಆಯಿತು ಅಂತ ಇರಬೇಕಾಯ್ತು. ಇಷ್ಟು ದಿನ ಬಂದು ಅವ್ರು ಚೆನ್ನಾಗಿರಲಿ, ಇವ್ರು ಚೆನ್ನಾಗಿರಲಿ, ಹಂಗೆ ಹಿಂಗೆ ಅಂತ ಅಂದ್ಕೊಳೋರು ಈ ವರ್ಷ ಎಸ್ಪೆಷಲಿ ಫಸ್ಟು ನಾನು ಚೆನ್ನಾಗಿರೋಣ ಅಂತ ಅನ್ಕೊತಾ ಇದ್ದೀನಿ. ಫಸ್ಟು ನೀನು ಚೆನ್ನಾಗಿರು, ಫಸ್ಟು ನೀವು ಚೆನ್ನಾಗಿದ್ದೀರಾ ಅಂತ ನೋಡಿ. ವೆನ್ ಯು ಆರ್ ಹ್ಯಾಪಿ ಅಲ್ವಾ, ಆಟೋಮೆಟಿಕಲಿ ನಿಮ್ಮ ಸರೌಂಡಿಂಗಲ್ಲಿರೋರನ್ನೂ ಹ್ಯಾಪಿಯಾಗಿ ಇಟ್ಕೊತೀರ ನೀವು. ಸೊ ಫಸ್ಟು ನಾನು ಚೆನ್ನಾಗಿರಬೇಕು, ನಮ್ಮ ಕೈಯಲ್ಲಿ ಆದೋ ಸಹಾಯ ಮಾಡಬೇಕು, ನಮ್ಮ ಅಕ್ಕಪಕ್ಕದಲ್ಲಿರೋ ಜನನ ಖುಷಿಯಾಗಿ ಇಟ್ಕೊಬೇಕು. ಹೋಪ್ಫುಲಿ 2026 ಡಿಸೆಂಬರ್ ಕೂತ್ಕೊಂಡು ಹಿಂಗೆ ಒಂದು ವೀಡಿಯೋ ಮಾಡ್ತೀನಿ. ನಾನು ಏನೇನು ಅಂದ್ಕೊಂಡಿದ್ದೆ ಅನ್ನೋದನ್ನೆಲ್ಲ, ನಾನು ಏನೇನು ಅಂದ್ಕೊಂಡಿದ್ದೆ, ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೆ ಅದೆಲ್ಲ ಮಾಡಿದೆ ಅಂತ ಹೇಳ್ಕೊಂಡು. ಸೊ ವಿಲ್ ಡೂ ಇಟ್ ಗೈಸ್, ವಿಲ್ ನಾಟ್ ಸ್ಟಾಪ್. ಹಂಗೆ ನಿಮಗೂ ಆಲ್ ದಿ ವೆರಿ 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 ಬೆಸ್ಟ್ ಗೈಸ್. ಗಿವ್ ಯುವರ್ ಬೆಸ್ಟ್ ಗೈಸ್. ನಿಮ್ಮ 100% ನಿಮ್ಮ ಮನಸ್ಸಿಗೆ ನಾನು ಟ್ರೈ ಮಾಡಿದೆ ಅಪ್ಪ ಅಂತ ಅನ್ಸ್ಬಿಡ್ಬೇಕು. ಅವ್ವವರೆಗೂ ನಿಮ್ಮ ಕಷ್ಟ ಬಿಡ್ರಿ. ನೀವು ಏನೇನೋ ಮಾಡಬೇಕು ಅಂದ್ಕೊಂಡಿದ್ರೆ ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್ ಅಟ್ಲೀಸ್ಟ್ ದಿಸ್ ಇಯರ್. ಸೊ ಸಿ ಯು ಗೈಸ್. ಅಷ್ಟೇ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು ಮೇ ಬಿ 2-3 ವೀಡಿಯೋಸ್ ಆದಮೇಲೆ ಕಂಟೆಂಟ್ ಓರಿಯೆಂಟೆಡ್ ವೀಡಿಯೋಸ್ ತುಂಬ ಬರುತ್ತೆ. ಐ ಹ್ಯಾವ್ ಪ್ಲ್ಯಾನ್ಡ್ ಮೆನಿ ಥಿಂಗ್ಸ್, ಬಟ್ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ. ಇಟ್ಸ್ ನಾಟ್ ಈಸಿ ಬಿಕಾಸ್ ನನಗೆ ಇದೆಲ್ಲ ಸ್ವಲ್ಪ ಹೊಸದಾಗಿರೋದ್ರಿಂದ ಸ್ವಲ್ಪ ನಾನು ಅಡ್ಜಸ್ಟ್ ಆಗಿ ಎಲ್ಲ ಮಾಡೋದಕ್ಕೆ. ಬಟ್ ಈ ಸತಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ರೋಡಲ್ಲಿ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅದನ್ನೆಲ್ಲ ಬಿಟ್ಟು ನಾವು ಚೆನ್ನಾಗಿರ್ಬೇಕಾದ್ರೆ ಅದನ್ನೆಲ್ಲ ಬಿಡಬೇಕಲ್ವ. ಸೊ ಏನೇನೋ ಪ್ಲ್ಯಾನ್ಸ್ ಇದೆ. ಹೋಪ್ಫುಲಿ ಎವ್ರಿಥಿಂಗ್ ಗೋಸ್ ವೆಲ್ ಆ್ಯಸ್ ಪರ್ ಪ್ಲ್ಯಾನ್ ಅಷ್ಟೇ. ಸಿ ಯು ಗೈಸ್. ಅಷ್ಟೇ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಗೈಸ್. ಚೆನ್ನಾಗಿರಿ. 2026 ವಿಲ್ ಬಿ ಆರ್ಸ್ ಗೈಸ್. ಬಾಯ್.